ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ದಿನದ ವಾಕ್ಯವು ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ 26ನೇ ವಚನ. ಯಾರಿಗೆ ರಕ್ಷಣೆ ಆದಿತ್ತು ಎಂದು ಕೇಳಲು ಯೇಸು ಅವರನ್ನು ದೃಷ್ಟಿಸಿ ನೋಡಿ, ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯವೇ ಅಂದನು. ಹೌದು ಪ್ರಿಯ ಜನರೇ, ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡೋಣ. ಹೌದು, ನಮ್ಮನ್ನ ರಕ್ಷಿಸಲು ನಮ್ಮ ತಂದೆಯನ್ನು ಬಿಟ್ಟರೆ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ಆತನು ನಮ್ಮ ಪಾಪಗಳು ಎಷ್ಟೇ ಕೆಂಪಾಗಿದ್ದರೂ ಆತನ ರಕ್ತದಿಂದ ನಮ್ಮನ್ನ ತೊಳೆದು ಶುದ್ಧಿಗೊಳಿಸಿ ನಮ್ಮನ್ನ ಹಿಮದಂತೆ ಬೆಳ್ಳಗ ಮಾಡಿ ಆತನು ಮಕ್ಕಳೆಂದು ಎನಿಸಿಕೊಂಡು ಆತನು ತನ್ನ ಅಂಗೈಯಲ್ಲಿ ಚಿತ್ರಿಸಿ ನಮ್ಮನ್ನ ವಿಶೇಷವಾದ ರೀತಿಯಲ್ಲಿ ಹಗಲಲ್ಲಿ ಮೇಘಸ್ತಂಭವು, ಇರುಳಲ್ಲಿ ಅಗ್ನಿಸ್ತಂಭವಾಗಿದ್ದು ಮುಂದೆ ಇರುವಂತ ಎಲ್ಲ ಹಳ್ಳ ದಿಣ್ಣೆಗಳನ್ನು ಅಗಲಿಸಿ ನಮ್ಮನ್ನ ನೀಟಾದ ಮಾರ್ಗದಲ್ಲಿ ನಡೆಸಿ ನಮಗೆ ಪರಲೋಕದ ಆಶೀರ್ವಾದವನ್ನು ದಯಪಾಲಿಸಿ ರಕ್ಷಣೆಯನ್ನು ನೀಡಿ ನಮ್ಮನ್ನು ನಡೆಸುತ್ತಾನೆ. ಹೌದು, ಆತನೊಬ್ಬನಿಂದಲೇ ನಮಗೆ ರಕ್ಷಣೆಯು ಉಂಟಾಗುವುದು. ಆತನು ರಕ್ಷಕನು, ನಮ್ಮನ್ನ ರಕ್ಷಿಸಲು ಬಂದಿರುವ ಆತನು ನಮ್ಮ ಪಾಪಗಳಿಂದ ನಮ್ಮನ್ನು ರಕ್ಷಿಸಿ ನೀತಿಯ ಮಾರ್ಗದಲ್ಲಿ ನಡೆಸುವಂತೆ ಆತನನ್ನು ನಮಗೆ ಕೊಟ್ಟಿರುವಂತ ಎಲ್ಲಾ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ನಮ್ಮನ್ನು ಆತನೇ ನಡೆಸುತ್ತಾನೆ. ಹೌದು ಪ್ರಿಯರೇ, ಇಂಥ ರಕ್ಷಣೆಯನ್ನು ಕೊಟ್ಟಿರುವಂತ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುತ್ತಾ ಆತನನ್ನು ಘನಪಡಿಸುತ್ತಾ ಪ್ರಾರ್ಥಿಸೋಣ. ನಮ್ಮನ್ನು ಬಾಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ ಕೊಟ್ಟಂತ ಈ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೌದು ತಂದೆಯೇ, ನೀನು ನಮ್ಮನ್ನ ರಕ್ಷಿಸಿ ಪ್ರೀತಿಸಿ ಕರ್ತನೆ, ನೀನು ಒಬ್ಬನಿಂದಲೇ ನಮ್ಮನ್ನ ರಕ್ಷಿಸಲು ಸಾಧ್ಯ ಸ್ವಾಮಿ. ಬೇರೆ ಯಾರಿಂದಲೂ ನಮಗೆ ರಕ್ಷಣೆ ಇಲ್ಲ ಕರ್ತನೆ. ನಾವು ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ನಿನ್ನ ಬಳಿ ಬಂದಾಗ ನೀನು ನಮ್ಮನ್ನು ಆಶೀರ್ವದಿಸಿ ನಡೆಸಬೇಕೆಂಬುದಾಗಿ ಬೇಡುತ್ತೇವೆ. ನೀನೇ ನಮ್ಮೆಲ್ಲರನ್ನು ಆಶೀರ್ವದಿಸು, ಕರುಣಿಸು. ಅಸಾಧ್ಯವಾಗಿರುವಂಥ ಕೆಲಸಗಳನ್ನು ನಮ್ಮ ಜೀವನದಲ್ಲಿ ಸಾಧ್ಯವಾಗುವಂತೆ ಮಾಡಿ ನಮ್ಮನ್ನು ಆಶೀರ್ವದಿಸಬೇಕು ಎಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂಥ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದ್ದನ್ನು ಹೊಂದಿದ್ದೇವೆ ತಂದೆಯೇ, ಆಮೇನ್. ದೇವರು ಈ ವಾಕ್ಯವನ್ನು ಮತ್ತು ನಮ್ಮೆಲ್ಲರನ್ನು ಆಶೀರ್ವದಿಸಲಿ, ಆಮೇನ್.